ಸೊ ಹಾಯ್ ಎಲ್ಲರಿಗೂ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದುಗೌಡ. ನೀವೆಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಈ ವ್ಲಾಗ್ನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಲಾಸ್ಟ್ ವಿಡಿಯೋಗೆ ತುಂಬ ಸಪೋರ್ಟ್ ಸಿಕ್ತು. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಇವತ್ತು ನಾನು ಏನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ತಮ್ಮ ಹಾಗೆ ನಮ್ಮ ಅಪ್ಪ ಇಬ್ಬರು ಸಹ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ತಾ ಇದ್ದಾರೆ, ಹಾಗೆ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಬನ್ನಿ ಈ ವ್ಲಾಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಹಾಗೆ ಇದು ನಮ್ಮಪ್ಪ ಹಾಗೆ ನನ್ನ ತಮ್ಮ ಇಬ್ಬರು ಸಹ ಮಾಲೆ ಹಾಕೋ ಇಂದಿನ ದಿವಸದ್ದು ವ್ಲಾಗ್ ಇದು. ನೈಟ್ ಎಲ್ಲನೂ ಸಹ ಮನೆ ನಾನು ಮತ್ತು ಅಮ್ಮ ಇಬ್ಬರು ಎಲ್ಲನೂ ಸಹ ಕ್ಲೀನ್ ಮಾಡಿ, ಹಾಗೆ ದೇವ್ರ ಫೋಟೋ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಬೆಳಿಗ್ಗೆ ಎದ್ದು ಮತ್ತೆ ಸ್ನಾನ ಮಾಡಿ ಹಾಗೆ ನೆಲ ಎಲ್ಲ ಒರೆಸಿದ್ವಿ. ಆಮೇಲೆ ಅಡುಗೆ ಮಾಡ್ಕೋಬೇಕಾಗಿತ್ತು, ದೇವ್ರ ಪ್ರಸಾದ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಅಡುಗೆನೆಲ್ಲನೂ ಸಹ ಪ್ರಿಪರೇಷನ್ ಮಾಡ್ಕೊತಾ ಇದ್ವಿ. ನಾನು ಮತ್ತು ಅಮ್ಮ ಹಾಗೆ ಚಿಕ್ಕಮ್ಮ 3 ಜನನೂ ಸೇರಿಕೊಂಡು ಅಡುಗೆ ಮಾಡ್ಕೊಂಡ್ವಿ. ಉಪ್ಪಿಟ್ಟು ಹಾಗೆ ಕೇಸರಿ ಬಾತ್ ಮಾಡ್ಕೊಂಡಿದ್ವಿ. ಹಾಗೆಯೇ ಹೂವು ಎಲ್ಲ ಹಾಕಿದ್ವಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ತಮ್ಮ ಸ್ವಾಮಿ ಆಗಲೇ ಮಾಲೆ ಹಾಕಿದ್ರು. ಅಪ್ಪ ಸ್ವಾಮಿ ಹಾಗೆ ತಮ್ಮ ಸ್ವಾಮಿ ಇಬ್ಬರು ಸಹ ಮಾಲೆ ಹಾಕಿದ್ರು. ಹಾಗೆ ನೀವು ನೋಡ್ತಾ ಇದ್ದೀರಾ ದೇವರು ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ದೇವ್ರನ್ನ ನೋಡಿ. ಫುಲ್ಲು ಹೂವು ಇತ್ತು ದೇವ್ರ ಮೇಲೆ. ಹಾಗೆ ಈ ಥರ ಎಲ್ಲಾದರೂ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋದ್ರೇ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಪೂಜೆ ಮಾಡಿಕೊಂಡು ಹೊರಟ್ವಿ. ಹಾಗೆ ಅಮ್ಮ ಮತ್ತು ಎಲ್ಲ ಪ್ರಿಪರೇಷನ್ ಮಾಡ್ತಾಯಿದ್ರು. ಒಳಗಡೆ ದೀಪ ಎಲ್ಲನೂ ಸಹ ಹಚ್ಚಿದ್ವಿ. ಹಾಗೆ ಈ ದೀಪ ಏನಕ್ಕೆ ಹಚ್ತಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆಯೇ ನಾವು ನೆಕ್ಸ್ಟು ಜಲಹಳ್ಳಿ ಕ್ರಾಸಲ್ಲಿ ಇರೋವಂತಹ ಅಯ್ಯಪ್ಪ ಟೆಂಪಲ್ಗೆ ಬಂದ್ವಿ. ಎಷ್ಟು ಜನ ಇದ್ದರು ಅಂತಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಜನ ಇದ್ದರು. ಇಲ್ಲಿ ಯಾವ ಥರ ಮಾಡ್ತಾರೆ ಅಂತ ಅಂದರೆ, ಒಬ್ಬೊಬ್ಬರಿಗೆ ತುಪ್ಪದ ಕಾಯಿನ ತುಂಬಿಸೋದಿಲ್ಲ. ಈಗ ಟೀಮ್ ಜೊತೆಗೆ ಹೋಗ್ತಾ ಇದ್ದಾರೆ ಒಂದು ಟೀಮ್ ಅಂತ ಅಂದರೆ, ಆ ಟೀಮ್ ಅವ್ರನ್ನ ಏಕ ಕುಣಿಸ್ಬಿಟ್ಟು ಎಲ್ಲರಿಗೂ ಸಹ ಒಂದೇ ಸಲ ಇರ್ಮುಡಿ ಕಟ್ಕೊಂಡು ಬರ್ತಾರೆ. ಇಲ್ಲಿ ಆ ಥರ ಮಾಡ್ತಾರೆ. ಬಟ್ ನಾನು ಬೇರೆ ಕಡೆ ಎಲ್ಲ ನೋಡಿದ್ದೆ, ಬಟ್ ಅಲ್ಲೆಲ್ಲ ಸಪ್ರೇಟಾಗಿ ಒಬ್ಬೊಬ್ಬರಿಗೆ ಮಾಡ್ತಿದ್ರು. ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಹಾಗೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಹಾಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ವೀಡಿಯೋಸು ಚೆನ್ನಾಗಿ ಬಂದಿಲ್ಲ, ಆದರೂ ಕೂಡ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ಸಹ ಈ ಒಂದು ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ತಮ್ಮ ಸ್ವಾಮಿ ತುಂಬ ತೀಟೆ ಮಾಡ್ತಾಯಿದ್ರು. ಎಷ್ಟು ತೀಟೆ ಮಾಡ್ತಾಯಿದ್ರು ಅಂದರೆ, ಅಪ್ಪಂಗಂತೂ ಫುಲ್ಲು ಹಿಂಸೆ ಕೊಡ್ತಾಯಿದ್ರು, ಅಪ್ಪ ಸ್ವಾಮಿಗಂತೂ. ಹಾಗೆ ಆಮೇಲೆ ಬಂದ್ವಿ ಈ ಕಡೆ ಸೈಡು. ಆಮೇಲೆ ಟಿ ಗಡಿಗೆ ಎಲ್ಲರೂ ಸಹ ಪೂಜೆ ಮಾಡಿ ಹಾಗೆ ಇರ್ಮುಡಿ ಎಲ್ಲರೂ ಸಹ ಮೇಲಿಕ್ಕಿದ್ರು. ಇರ್ಮುಡಿ ಎಲ್ಲನೂ ಸಹ ಮೇಲಿಕ್ಕಿದ್ದಾದ್ಮೇಲೆ ಹಾಗೆ ನಮ್ಮ ಅಪ್ಪ ಹೋಗಿದ್ದು ಅವರ ಫ್ರೆಂಡ್ಸ್ ಜೊತೆಗೆ. ಹಾಗೆಯೇ ಇವಾಗ ನೋಡ್ತಾ ಇದ್ದೀರಾ, ಫಸ್ಟು ನಮ್ಮ ತಮ್ಮನೇ ಬರ್ತಾರೆ, ನಮ್ಮ ತಮ್ಮ ಸ್ವಾಮಿನೇ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಹೋಗ್ತಾ ಇದ್ದಾರೆ. ಟಿ ಗಡಿನ 3 ರೌಂಡು ಪ್ರದಕ್ಷಿಣೆ ಹಾಕಬೇಕು. ಸೊ ಅದರಲ್ಲಿ ಫಸ್ಟು ಮಣಿಕಂಠ ಸ್ವಾಮಿನೇ ಬರಬೇಕು ಅಂತ ಹೇಳಿದ್ರು. ಸೊ ಅದಕ್ಕಾಗಿ ನಮ್ಮ ತಮ್ಮ ಸ್ವಾಮಿನೇ ಫಸ್ಟು ಬರ್ತಾರೆ, ನೀವು ನೋಡಬಹುದು. ಆಮೇಲೆ ಅಪ್ಪ ಬರ್ತಾರೆ, ಅಪ್ಪನೇ ತಮ್ಮ ಸ್ವಾಮಿನ ಎತ್ಕೊಂಡು ಬರ್ತಾರೆ. ಹಾಗೆಯೇ ಇದೆಲ್ಲನೂ ಸಹ ಮುಗಿದ ಮೇಲೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು ಬಂದ್ವಿ ದೇವ್ರ ಪ್ರಸಾದನ. ಹಾಗೆ ನಮ್ಮಪ್ಪನ ಫ್ರೆಂಡ್ಸು ಹಾಗೆ ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ನಮ್ಮ ಅಜ್ಜಿ, ನಮ್ಮ ತಾತ ಎಲ್ಲ ನಮ್ಮ ರಿಲೇಟಿವ್ಸು ಕೂಡ ಎಲ್ಲರೂ ಸಹ ಬಂದಿದ್ದರು. ಹಾಗೆ ನಮ್ಮ ತಮ್ಮ ಸ್ವಾಮಿದಂತೂ ಫುಲ್ಲು ತೀಟೆಯಾಗಿ ಹೋಗ್ಬಿಟ್ಟಿತ್ತು. ಮಾಲೆ ಹಾಕಿದ್ದೀವಿ, ಇವಾಗ ಯಾರೂ ಹೊಡೆಯೋ ಆಗಿಲ್ಲ ನನಗೆ ಅಂತ ಅವರು ತುಂಬ ತೀಟೆ ಮಾಡ್ತಾಯಿದ್ರು. ಅಪ್ಪ ಸ್ವಾಮಿನೂ ಸಹ ಅವ್ರು ಏನು ಮಾಡಿದ್ರು ಕೂಡ ಸುಮ್ಮನೆ ಇದ್ದರು. ಮಾಲೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದರು. ಹಾಗೆ ಮಳೆ ಬರೋ ಚಾನ್ಸಸ್ಸು ಕೂಡ ಇತ್ತು, ಬಟ್ ಮಳೆ ಬರಲಿಲ್ಲ. ಹಾಗೆಯೇ ತುಂಬ ಚೆನ್ನಾಗಿತ್ತು. ಎಲ್ಲನೂ ಕೂಡ ಟೆಂಪಲ್ ಎಲ್ಲನೂ ವಿಸಿಟ್ ಮಾಡಿದ್ದು. ನಾನು ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದಿದ್ದು ಜಲಹಳ್ಳಿ ಕ್ರಾಸಲ್ಲಿ ಇರುವಂತಹ ಅಯ್ಯಪ್ಪ ಟೆಂಪಲ್ಗೆ. ಇಷ್ಟ ಆಯಿತು ನನಗೆ. ಹಾಗೆ ನೆಕ್ಸ್ಟು ಅಪ್ಪನ ಫ್ರೆಂಡ್ಸ್ ಎಲ್ಲರೂ ಸಹ ಫೋಟೋ ಇಟ್ಕೊಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಎಲ್ಲರನ್ನೂ ಸಹ ಕಳಿಸ್ಕೊಟ್ವಿ. ಹಾಗೆ ಅಪ್ಪ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡು ಬಂದಿದ್ದಾರೆ. ನಾನು ಕೇಳಿದೆ ವ್ಲಾಗು ಹಾಕೋದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳಿ. ಸೊ ಅಪ್ಪ ನನ್ನ ತಮ್ಮನ ಕರ್ಕೊಂಡು ಹಾಗೆ ನಮ್ಮ ತಮ್ಮದು ಇರ್ಮುಡಿ ಹಾಗೆ ನಮ್ಮ ಅಪ್ಪಂದು ಇರ್ಮುಡಿ ಎಲ್ಲನೂ ಸಹ ಹೊತ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಲ್ಲಿಂದನೇ ನೋಡಿ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಮ್ಮಪ್ಪ ಸ್ಟ್ರೈಟಾಗಿ ವ್ಲಾಗ್ನ ಮಾಡ್ಕೊಂಡು ಬಂದಿದ್ದಾರೆ. ಯೂಟ್ಯೂಬಿಗೆ ಮಾಡಬೇಕಾಗುತ್ತಲ್ಲ, ಸೊ ಆ ಥರ ವ್ಲಾಗ್ ಮಾಡ್ಕೊಂಡು ಬಂದಿಲ್ಲ.
ಹಾಗೆ ನಾನು ಎಲ್ಲರಿಗೂ ಸಹ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್, ಯೂಟ್ಯೂಬ್ ಎಲ್ಲದರಲ್ಲೂ ಸಹ ನೋಡಿರ್ತೀರಾ, ತುಂಬ ರಶ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶಬರಿಮಲೆಯಲ್ಲಿ. ಬಟ್ ಆ ಥರ ಅಷ್ಟೊಂದು ಏನು ರಶ್ ಇಲ್ಲ. ಅದು ರಶ್ ಏನಕ್ಕಾಗಿತ್ತು ಅಂತ ಹೇಳಿದ್ರೆ ಅದು ಕಾರ್ತಿಕ ಇತ್ತಲ್ಲ, ಸೊ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಅಷ್ಟು ರಶ್ ಆಗಿತ್ತು. ಬಟ್ ಇವಾಗ ಕಮ್ಮಿ ಆಗಿದ್ದಾರೆ. ಆಗ ಸ್ವಲ್ಪ ಒಂದು 3 ದಿವಸ ಮಾತ್ರ ರಶ್ ಇದ್ದರು, ಇವಾಗ ರಶ್ ಇಲ್ಲ ಅಂತ ಹೇಳಿ ಅಪ್ಪ ಹೇಳಿದ್ರು. ಹಾಗಂದರೆ ಫುಲ್ಲು ರಶ್ ಇಲ್ಲ ಅಂತ ಏನಲ್ಲ, ಮೀಡಿಯಮ್ ಆಗಿದ್ದಾರೆ ರಶ್ಶು. ಅಷ್ಟೊಂದು ಜನ ಜಾಸ್ತಿನೂ ಇಲ್ಲ, ಅಷ್ಟೊಂದು ಕಮ್ಮಿನೂ ಇಲ್ಲ, ಮೀಡಿಯಮ್ ಆಗಿದ್ದಾರೆ. ಹಾಗಾದರೆ ಹೋಗಿ ಬರಬಹುದು. ಯಾರಾದರೂ ಹೋಗೋರಿದ್ದರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ ಅಂತ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋ ಮಾಡಿದ್ನಲ್ಲ, ಸೊ ಇನ್ಫಾರ್ಮೇಷನ್ನ ಕೊಡಬೇಕಂತ ಅನ್ನಿಸ್ತು. ಎಲ್ಲರೂ ಕೂಡ ಮಾಡಿ ಹಾಕ್ತಾಯಿದ್ರು, ಕೆಲವರು ಫೇಕ್ ಅಂತ ಹೇಳ್ತಾಯಿದ್ರು. ಅದು ಫೇಕ್ ಏನಿಲ್ಲ, ನಿಜವಾಗ್ಲೂ ರಶ್ ಇತ್ತು. ಬಟ್ ಅದು ಕಾರ್ತಿಕ ಅಂತ ಹೇಳಿಬಿಟ್ಟು ರಶ್ ಇತ್ತು ಅಷ್ಟೇ. ಇವಾಗ ಸ್ವಲ್ಪ ಜನ ಎಲ್ಲ ಕಮ್ಮಿ ಆಗಿದ್ದಾರೆ, ನೀವು ಆರಾಮಾಗಿ ಹೋಗ್ಬಿಟ್ಟು ಬರಬಹುದು. ಹಾಗೆ ಬೇಗನೆ ಹೋಗಿ ರೀಚ್ ಆಗಿದ್ದಾರೆ. ಏರುಮಲೆಯಲ್ಲಿ ಎಲ್ಲ ಸ್ವಲ್ಪ ಡ್ಯಾನ್ಸ್ ಎಲ್ಲನೂ ಕೂಡ ಮಾಡಿಕೊಂಡು ಬಣ್ಣ ಎಲ್ಲನೂ ಹಚ್ಕೊಂಡು ತುಂಬ ಚೆನ್ನಾಗಿ ಎಲ್ಲನೂ ಕೂಡ ಜರ್ನಿ ಆಯ್ತಂತೆ. ಹಾಗೆ ಅಲ್ಲಿಂದ ಊಟ ಸೆಟ್ ಆಗಲ್ಲ ಅಂತ ಹೇಳಿಬಿಟ್ಟು ಇವರೇ ಎಲ್ಲನೂ ಕೂಡ ತಗೊಂಡೋಗಿದ್ರು. ಅಡುಗೆ ಮಾಡೋಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲನೂ ಸಹ ತಗೊಂಡು ಹೋಗಿ ಅಲ್ಲೆಲ್ಲನೂ ಕೂಡ ಅಡುಗೆ ಮಾಡಿಕೊಂಡು ತಿಂದರು. ಹಾಗೆ ನೇಚರ್ ನೋಡಿಬಿಟ್ಟು ನನಗೆ ತುಂಬ ಇಷ್ಟ ಆಯಿತು. ನಮ್ಮಪ್ಪ ವೀಡಿಯೋ ಮಾಡಿ ಕಳಿಸಿದ್ರಲ್ಲ, ಸೊ ಅದನ್ನು ಕೂಡ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಲ್ಲಿ ನೋಡಿದ್ರೂ ಕೂಡ ಗ್ರೀನ್ ಆಗಿದೆ. ಸೊ ತುಂಬ ಖುಷಿ ಆಯಿತು ನನಗೆ. ಬಸ್ಸಲ್ಲಿ ಹೋಗಬೇಕಾದ್ರೆ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೂಡ ಒಣಗಿರೋಂತಹ ಎಲೆನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಮತ್ತು ಅಷ್ಟು ನೀಟಾಗಿದೆ. ಪ್ಲೇಸಸ್ಗಳು ಕೂಡ ಎಷ್ಟು ನೀಟಾಗಿದೆ ಅಂತ ಅಂದರೆ ಗ್ರೀನಾಗಿ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ನನ್ನ ತಮ್ಮ ಯಾವ ಥರ ಕುತ್ಕೊಂಡಿದ್ದಾನೆ ನೋಡಿ. ಆ್ಯಕ್ಚುಲಿ ನಮ್ಮಪ್ಪಗೆ ಇದು 3ನೇ ವರ್ಷ. ಸೊ ನಮ್ಮಪ್ಪ 3 ವರ್ಷ ಆಗಿರೋದ್ರಿಂದ ಗಂಟೆನ ಹಾಕ್ಕೊಂಡು ಹೋಗ್ಬೇಕಂತೆ. ಗಂಟೆ ಸ್ವಾಮಿ ಅಂತ ಹೇಳ್ಬಿಟ್ಟು ಕರೀತಾರಂತೆ. ಸೊ ಅಪ್ಪ ಹಾಕ್ಕೊಂಡಿರೋದನ್ನು ನಮ್ಮ ತಮ್ಮ ಸ್ವಾಮಿಯವರು ಇಸ್ಕೊಂಡು ಹಾಕ್ಕೊಂಡಿದ್ದಾರೆ ಗಂಟೆನ. ಸೊ ತೀಟೆ ಮಾಡ್ತಾರೆ, ಇನ್ನೇನು ಮಾಡೋದು ಬಿಡು ಅಂತ ಹೇಳಿ ಅಪ್ಪ ಸ್ವಾಮಿನೂ ಕೂಡ ಸುಮ್ಮನಾಗಿದ್ದಾರೆ. ಹಾಂ ನಡೆ ಸ್ವಾಮಿ. ಅಯ್ಯಪ್ಪ ನಡೆಯಪ್ಪ. ಮಣಿಕಂಠ ನಡೆಯಪ್ಪ, ಈ ಕಡೆ ಬಾರಮ್ಮ ಸೈಡ್ಗೆ. ಹಾಂ ನಡೀರಪ್ಪ, ಹಿಂಗೆ ನಡೆ ಸ್ವಾಮಿ, ಬೇಗ ಹಿಂಗೆ ನಡೆ ಹೋಗ. ಅಯ್ಯಪ್ಪ ಹಿಂಗೆ ನಡೆಯಪ್ಪ. ಗೈಸ್, ಹಾಗೆ ಚಿಕ್ಕ ಮಕ್ಕಳನ್ನ ಹತ್ರ ನೀವು ಕರ್ಕೊಂಡು ಬಂದಿದ್ರೆ ಇಲ್ಲಿ ಒಂದು ಕೈಗೆ ಟ್ಯಾಗ್ ಅಂತ ಕಟ್ತಾರೆ. ಸೊ ಅದರಲ್ಲಿ ಅವರ ಪೇರೆಂಟ್ಸ್ ನೇಮ್ ಹಾಗೆ ಫೋನ್ ನಂಬರ್ ಬರೀತಾರೆ. ಇದೊಂದು ನನಗೆ ಒಳ್ಳೆಯದು ಅನ್ನಿಸ್ತು. ಹಾಗೆ ದರ್ಶನ ಕೂಡ ಚೆನ್ನಾಗಾಯಿತು ಅಂತ ಹೇಳಿದ್ರು. ಹಾಗೆ ದರ್ಶನ ಎಲ್ಲನೂ ಕೂಡ ಆಗಿದ್ದಾದಮೇಲೆ ತುಪ್ಪ ಎಲ್ಲನೂ ಸಹ ಇದು ಮಾಡ್ಕೊಳ್ತಾ ಇದ್ದಾರೆ, ಒಂದು ಬಾಕ್ಸ್ಗೆ ಹಾಕೋತಾ ಇದ್ದಾರೆ, ನೀವು ನೋಡ್ಬೋದು. ಆಮೇಲೆ ನಾವು ಕೂಡ ಮನೆ ಹತ್ರ ಬಂದ್ವಲ್ಲ, ಮನೆ ಹತ್ರ ಸ್ವಲ್ಪ ಜಾತ್ರೆ ಮಾಡಿದರು, ಅಣ್ಣಮ್ಮನ ಕರೆಸಿ ಜಾತ್ರೆ ಮಾಡಿದರು ನಮ್ಮ ಮನೆ ಹತ್ರ. ಸೊ ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ನಾನು ಅಮ್ಮ ಹೋಗಿ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ತುಂಬ ಇಷ್ಟ ಆಯಿತು, ನೀವು ಸಹ ನೋಡ್ಕೊಂಡು ಬನ್ನಿ. ಗೈಸ್, ಇವತ್ತಿನ ವ್ಲಾಗ್ ಈ ಥರ ಇತ್ತು. ಹಾಗೆ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ. ಬಾಯ್.